ನಮಸ್ಕಾರ. ನೀವು ನೋಡ್ತಿರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ಕವಿತಾ ಕ್ಷಣ್ಮಾಸ್ಕರ. 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಶಾಂತಿಯುತ ಹಾಗೂ ಸುರಕ್ಷಿತವಾಗಿ ನಡೆಸಲು ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಆಡಳಿತ ಶ್ರೀ ಆರ್.ಸಿ. ಸೀತಾರಾಮು ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಒಟ್ಟು 45,598 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 41,671 ಹೊಸ ವಿದ್ಯಾರ್ಥಿಗಳು ಇದ್ದು 3,927 ಪುನರಾವರ್ತಿತ ಹಾಗೂ ಖಾಸಗಿ ವಿದ್ಯಾರ್ಥಿಗಳಿದ್ದಾರೆ. ಪರೀಕ್ಷೆಯ ಸುಗಮ ನಿರ್ವಹಣೆಗೆ 3,402 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು 76 ವಾಹನಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಭದ್ರತೆ, ಶಿಸ್ತು ಮತ್ತು ಪಾರದರ್ಶಕತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಒಟ್ಟಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಯಾವುದೇ ಅಡಚಣೆಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಶಿಕ್ಷಣ ಇಲಾಖೆ ಸಂಪೂರ್ಣ ಸಜ್ಜಾಗಿದೆ. 2026 ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ವಾರ್ಷಿಕ ಪರೀಕ್ಷೆ 1 ನಡೀತಾ ಇದೆ. ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಾವು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಅತ್ಯುತ್ತಮವಾಗಿ ತಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಮತ್ತು ನಮ್ಮ ಸಿದ್ಧತೆಗಳು ಏನೇನು ಮಾಡ್ಕೊಂಡಿದ್ದೀವಿ ಅನ್ನುವ ವಿಷಯವನ್ನು ತಮಗೆ ಆ ಮೂಲಕ ಸಮಾಜ ಎಲ್ಲ ಪೋಷಕರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ವಿಷಯ ತಿಳಿಸಬೇಕಾಗಿದೆ. ಎಲ್ಲ ಮಾಧ್ಯಮ ಮಿತ್ರರೇ, ಕಳೆದ ವರ್ಷ ನಮ್ಮ ಎಸ್ಎಸ್ಎಲ್ಸಿ ಫಲಿತಾಂಶ 62.64 ಇತ್ತು ನಮ್ಮ ವಾರ್ಷಿಕ ಫಲಿತಾಂಶ. ಬಟ್ ಈ ಬಾರಿ ಇಲಾಖೆ ಮತ್ತು ನಾವು ಸ್ಥಳೀಯ ಹಂತದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಡಳಿತ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಧಾರವಾಡ ಅಪರ ಆಯುಕ್ತರ ಕಚೇರಿಯಿಂದ ತೆಗೆದುಕೊಂಡಂಥ ಕೆಲವು ಕ್ರಮಗಳಿಂದಾಗಿ ಎಸ್ಎಸ್ಎಲ್ಸಿ ಫಲಿತಾಂಶ 3 ಪೂರ್ವಭಾವಿ ಪರೀಕ್ಷೆಯನ್ನು ನಾವು ಮಾಡಿದ್ದೀವಿ ಇಲ್ಲಿವರೆಗೆ. ಅದರಲ್ಲಿ ಮೊದಲನೇ ಫಲಿತಾಂಶದಲ್ಲಿ ಪ್ರಿಪ್ರೇಟರಿನಲ್ಲಿ 46% ಫಲಿತಾಂಶ ಬಂತು. ಎರಡನೇ ಪ್ರಿಪ್ರೇಟರಿನಲ್ಲಿ 64% ಬಂತು. ಮೂರನೇ ಪ್ರಿಪ್ರೇಟರಿಯಲ್ಲಿ 79.8% ಫಲಿತಾಂಶ ನಮ್ಮದು ಬಂದಿದೆ. ಈ ಬಾರಿ ಸಾಕಷ್ಟು ಪೂರ್ವಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಗುರಿ 100% ಫಲಿತಾಂಶವನ್ನು ಪಾರದರ್ಶಕವಾಗಿ ನಾವು ಮಾಡಬೇಕು ಅಂತೇಳಿ ನಾವು ಎಲ್ಲ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಕೆಲವು ವಿದ್ಯಾರ್ಥಿಗಳು ಯಾರೋ ಗೈರು ಹಾಜರಾಗಿರ್ತಕ್ಕಂಥವರು ಅಥವಾ ಶಾಲೆಗೆ ಸಾಕಷ್ಟು ಬರದೇ ಇರ್ತಕ್ಕಂಥವ್ರು ಬಿಟ್ಟರೆ ನಮ್ಮ ಫಲಿತಾಂಶ ಎಲ್ಲ ಮಕ್ಕಳು ಕೂಡ ಆಗ್ತಾರೆ ಅನ್ನೋದು ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 8 ತಾಲೂಕುಗಳಲ್ಲಿ ಒಟ್ಟು 45,598 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಬರೀತಾ ಇದ್ದಾರೆ. ಅದರಲ್ಲಿ ಫ್ರೆಷರ್ಸ್ ಇದ್ದಾರೆ, ರಿಪೀಟರ್ಸ್ ಇದ್ದಾರೆ, CWS ಮಕ್ಕಳಿದ್ದಾರೆ, ಖಾಸಗಿ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ 45,598 ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. 131 ಪರೀಕ್ಷಾ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿದ್ದಾವೆ. ಅಷ್ಟೂ ಪರೀಕ್ಷಾ ಕೇಂದ್ರಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಆಗಲೇ ಮಾಡಿದ್ದೇವೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಧಾರವಾಡ ಆಯುಕ್ತರ ಕಚೇರಿಯಿಂದಲೂ ಸಭೆಯಾಗಿದೆ. ಮಾನ್ಯ ಶಿಕ್ಷಣ ಸಚಿವರು ಕೂಡ ಒಂದು ಎಲ್ಲ ಪರೀಕ್ಷಾ ಸಿದ್ಧತೆಗಳನ್ನ ಪರಿಶೀಲನೆಯನ್ನು ಮಾಡಿದ್ದಾರೆ. ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಎಲ್ಲರೂ ಕೂಡ ಈಗಾಗಲೇ ನೇರವಾಗಿ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರೊಂದಿಗೆ ನೇರವಾಗಿ ಅವರು ಝೂಮ್ ಮೀಟಿಂಗ್ ಮೂಲಕ VC ಮೂಲಕ ಮಾತನಾಡಿದ್ದಾರೆ. ಈಗಾಗಲೇ ಎಲ್ಲ ಪರೀಕ್ಷಾ ಕೊಠಡಿಗಳು ಕೂಡ ತಮಗೆ ಗೊತ್ತಿರೋ ಹಾಗೆ ನಾವು CC ಕ್ಯಾಮರಾದ ಕಣ್ಗಾವಲಿನಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಕೊಠಡಿಗಳಲ್ಲಿ, ಪರೀಕ್ಷಾ ಕೇಂದ್ರದಲ್ಲಿರುವಂಥ ಎಲ್ಲ ಕೊಠಡಿಗಳಲ್ಲಿ CC ಕ್ಯಾಮ್ರಾ ಅದು ಸ್ಥಾಪನೆಯಾಗಿದೆ. ಮತ್ತು ಅದು ಈಗಾಗಲೇ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತೇಳಿ ರಾಜ್ಯ ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ನಾವು ಡ್ರೈ ರನ್ ಕೂಡ ನಿನ್ನೆ ಮೊನ್ನೆ ಎಲ್ಲ ಮಾಡಿದ್ದೀವಿ. ಎಲ್ಲ ಕೊಠಡಿಗಳ ಎಲ್ಲ ಕ್ಯಾಮ್ರಾಗಳು ಕೂಡ ವರ್ಕ್ ಆಗ್ತಾ ಇರೋದನ್ನ ಈಗಾಗಲೇ ನಾವು ಖಾತ್ರಿ ಮಾಡ್ಕೊಂಡಿದ್ದೀವಿ. ಇದನ್ನು ವೀಕ್ಷಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಉಪವಿಭಾಗಾಧಿಕಾರಿಗಳ AC ಅವರ ಕಚೇರಿನಲ್ಲಿ
ವೆಬ್ಕಾಸ್ಟಿಂಗ್ ಒಂದು ವೀಕ್ಷಣಾ ಕೇಂದ್ರವನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಸುಮಾರು 14 ಜನ ಒಂದು ಟೆಕ್ನಿಕಲ್ ಪರ್ಸನ್ನು ಎಲ್ಲ ಕ್ಯಾಮ್ರಾಗಳನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಅದಕ್ಕೊಂದು ಕಮಿಟಿ ಕೂಡ ನಾವು ಮಾಡಿದ್ದೀವಿ. ನಾವು ಎಲ್ಲರೂ ಕೂಡ ಕೇಂದ್ರದಲ್ಲಿ ಡೈರೆಕ್ಟರ್ ಪ್ರಾಂಶುಪಾಲರು ಎಲ್ಲ ವೀಕ್ಷಣೆ ಮಾಡಿ ಅದನ್ನು ನೋಡ್ತಾ ಇದ್ದೀವಿ. ಮತ್ತು ಜಿಲ್ಲಾ ಪಂಚಾಯತಿಂದ 4 ಒಂದು ಜಾಗೃತ ದಳವನ್ನು ನಮ್ಮ ಜಿಲ್ಲಾ ಹಂತದಿಂದ ಮಾಡಿದ್ದಾರೆ. ಅದು ನಮ್ಮ ಕಚೇರಿಯಿಂದಲೇ 3 ಒಂದು ಜಾಗೃತ ದಳ ಇದೆ. ಮತ್ತು ಅದಕ್ಕೆ ಅನುಗುಣವಾದಂತೆ PW ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ವಾಟರ್ ಸಪ್ಲೈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೇತೃತ್ವದಲ್ಲಿ ಒಟ್ಟು 4 ಜಾಗೃತ ದಳವನ್ನು ಜಿಲ್ಲಾ ಪಂಚಾಯಿತಿಯಿಂದ ನಮಗೆ ನೇಮಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಪ್ರತಿ BO ಕಚೇರಿ ಹಂತದಲ್ಲೂ ಕೂಡ ಪರೀಕ್ಷಾ ಕೇಂದ್ರಗಳಿಗೆ ಒಬ್ಬೊಬ್ಬ ಸಿಟ್ಟಿಂಗ್ ಸ್ಕ್ವಾಡನ್ನು ಕೂಡ ಮಾಡಿದ್ದಾರೆ. ಒಟ್ಟಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಮುಖ್ಯ ಅಧೀಕ್ಷಕರೊಬ್ಬರು ಇರ್ತಾರೆ. ಅದು ಎಂಟೈರ್ ಪರೀಕ್ಷೆಯ ಮೇಲ್ವಿಚಾರಣೆ. ಒಬ್ಬರು ಪೇಪರ್ ಕಸ್ಟೋಡಿಯನ್ ಇರ್ತಾರೆ. ಕ್ವಶನ್ ಪೇಪರು ಸರಿಯಾಗಿ ಬಂದಿದೆಯಾ, ಪ್ಯಾಕ್ ಸರಿಯಾಗಿ ಆಗಿದೆಯಾ, ಅದು ಎಷ್ಟೊತ್ತಿಗೆ ವಿತರಣೆ ಆಯಿತು, ಎಲ್ಲ ಕೊಠಡಿಗಳಿಗೂ ಸರಬರಾಜು ಆಗಿದೆಯಾ, ಏನಾದರೂ ವ್ಯತ್ಯಾಸವಾಗಿದೆಯಾ ನೋಡೋಕ್ಕೊಬ್ರು ಕಸ್ಟೋಡಿಯನ್ ಅಂತ ಮಾಡಿದ್ದಾರೆ. ಆಮೇಲೆ ಒಬ್ಬರು ಮೊಬೈಲ್ ಸ್ವಾಧೀನಾಧಿಕಾರಿ ಅಂತ ಒಬ್ರು ಇರ್ತಾರೆ. ಎಲ್ಲ ಮಕ್ಕಳುಗಳಿಂದಾಗಲಿ, ಮಕ್ಕಳುಗಳು ಮೊಬೈಲ್ ತರೋ ಹಾಗೇ ಇಲ್ಲ, ಟೀಚರ್ಸ್ಗಳು ಇನ್ ಕೇಸ್ ತಂದರೂ ಕೂಡ ಅವುಗಳನ್ನ ಸ್ವಾಧೀನಾಧಿಕಾರಿ ಅಂತ ಇಟ್ಕೊಳ್ಬೇಕು. ಈ ಚೀಫ್ ಸೂಪ್ರಿಡೆಂಟ್ರು ಮಾತ್ರ ಮೊಬೈಲ್ನ ಒಂದು ಇಟ್ಕೊಳ್ಬೋದು ಇಲಾಖೆ ಜೊತೆ ಸಂಪರ್ಕಕ್ಕೆ. ಇನ್ನು ಉಳಿದಂತೆ ಇನ್ಯಾರೂ ಕೂಡ ಮೊಬೈಲನ್ನು ಇಟ್ಕೊಳ್ಳುವಂಥದ್ದಿಲ್ಲ, ಮತ್ತು ಫೋಟೋನು ಕೂಡ ತೆಗೆಯೋಂಗಿಲ್ಲ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಂದ 200 ಮೀಟ್ರ್ ವ್ಯಾಪ್ತಿಯ ಒಳಗಡೆ ಯಾವುದೇ ಒಂದು ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಯಾರೇ ಸಾರ್ವಜನಿಕರಾಗಲಿ ಅನಧಿಕೃತ ವ್ಯಕ್ತಿಗಳಾಗಲಿ ಅಲ್ಲಿ ಯಾರೂ ಓಡಾಡೋಂಗಿಲ್ಲ. ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿತರಾದಂಥ ವ್ಯಕ್ತಿಗಳು ಮಾತ್ರ ಅಲ್ಲಿ ಓಡಾಡಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಗಳು ಕೂಡ ಅವುಗಳನ್ನು ನಾವು ಖಜಾನೆಯಲ್ಲಿ ಭದ್ರವಾಗಿ ಲಕೋಟೆಯಲ್ಲಿ ಅದನ್ನು ಕಾಯ್ದಿರಿಸಿದ್ದೀವಿ. ಆಯಾ ತಾಲೂಕು ಖಜಾನೆಯಿಂದ ಪರೀಕ್ಷಾ ದಿನ ಬೆಳಗ್ಗೆ ಹೊತ್ತು ಅಲ್ಲಿಯ ಒಂದು ದೂರದ ಡಿಸ್ಟೆನ್ಸ್ನ ನೋಡಿಕೊಂಡು 7 ಗಂಟೆ 7:15 ಒಳಗಡೆ ಎಲ್ಲ ಕ್ವಶನ್ ಪೇಪರ್ ಡಿಸ್ಪರ್ಸ್ ಆಗ್ತದೆ. ಅದು 10:15ರಿಂದ ಪರೀಕ್ಷೆ ಪ್ರಾರಂಭ ಆಗ್ತದೆ. ಅದಕ್ಕೆ ವೇಳಾಪಟ್ಟಿನೂ ಕೂಡ ನಿಮಗೆ ಯಾವ್ಯಾವತ್ತು ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನು ಕೂಡ ನಾನು ತಮಗೆ ಈಗ ಕೊಡ್ತೇನೆ. ಜೊತೆಗೆ ಪೊಲೀಸ್ ಬಂದೋಬಸ್ತ್ಗಾಗಿ ಈಗಾಗಲೇ SP ಅವ್ರಿಗೆ ನಾವು ಲೆಟ್ರ್ ಬರೆದಿದ್ದೀವಿ. ಅವರು ಕೂಡ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಹೇಳಿದ್ದಾರೆ. ಆಯಾ ತಾಲೂಕಿನ BO ಅವರು, ಟ್ರೆಜರಿ ಆಫೀಸರು, ತಾಲೂಕು ಪಂಚಾಯತ್ EO, ತಹಶೀಲ್ದಾರು ಇವರ ಒಂದು ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ, KSRTC ಇಲಾಖೆ ಮತ್ತು ವಿದ್ಯುತ್ ಶಕ್ತಿ ಇಲಾಖೆ ಇಷ್ಟು ಇಲಾಖೆ ಜೊತೆ ಈಗಾಗಲೇ ಒಂದು ಸಭೆನೂ ಕೂಡ ಮಾಡ್ಕೊಂಡಿದ್ದಾರೆ. ನಾವು ರೂಟ್ ಮ್ಯಾಪ್ ಮಾಡಿಬಿಟ್ಟು ಎಲ್ಲ KSRTC ಡಿಪಾರ್ಟ್ಮೆಂಟ್ಗೂ ಕೂಡ ಕೊಟ್ಟಿದ್ದೀವಿ. ಎಲ್ಲೆಲ್ಲಿಂದ ಎಷ್ಟು ಮಕ್ಕಳುಗಳು ಬರ್ತಾರೆ, ಎಲ್ಲಿ ಬಸ್ಸನ್ನು ಸ್ಟಾಪ್ ಮಾಡಬೇಕಾಗ್ತದೆ ಅಂಥೇಳಿ ಈಗಾಗಲೇ ಎಲ್ಲ ಚೀಫ್ ಸೂಪ್ರಿಡೆಂಟ್ಗಳಿಗೂ ಹೇಳಿದ್ದೀವಿ, KSRTC ಸಿಬ್ಬಂದಿಗೂ ಹೇಳಿದ್ದೀವಿ. ಯಾವುದೇ ಮಕ್ಕಳುಗಳು ಕೂಡ ಪರೀಕ್ಷಾ ಒಂದು ನಿಗದಿತ ಸಮಯಕ್ಕೆ ಹಾಜರಾಗಲು ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಈಗಾಗಲೇ ಇಲಾಖೆ ಡೈರೆಕ್ಷನ್ ಕೊಟ್ಟಿದೆ. ಅಡ್ಮಿಷನ್ ಟಿಕೆಟ್ ಈಗಾಗಲೇ ಇವತ್ತೆಲ್ಲ ಬಂದು ಎಲ್ಲ ಮಕ್ಕಳು ವಿತರಣೆ ಆಗಿದೆ. ಅಡ್ಮಿಷನ್ ಟಿಕೆಟ್ ತೊಗೊಂಡ್ರೆ ಅವರು ಉಚಿತವಾಗಿ ಅವರು PUC ಅವರಾಗಲಿ SSLC ಅವರಾಗಲಿ ಆ ಮಕ್ಕಳುಗಳು ಅಡ್ಮಿಷನ್ ಟಿಕೆಟ್ ತೋರಿಸಿದ್ರೆ ಪರೀಕ್ಷೆಗೆ ಅವರು ಫ್ರೀಯಾಗಿ ಕರ್ಕೊಂಡು ಹೋಗಬೇಕು ಅಂತೇಳಿ. ಇನ್ ಕೇಸ್ ಯಾವುದೇ ಮಗು ಅಡ್ಮಿಷನ್ ಟಿಕೆಟ್ ಏನೋ ಬೈ ಚಾನ್ಸ್ ಮಿಸ್ ಆಯಿತು ಅಂತ ಅಂದರೂ ಕೂಡ ಏನು ಯೋಚನೆ ಮಾಡೋವಾಗಿಲ್ಲ. ಅದು ಆನ್ಲೈನಲ್ಲಿ ಇರ್ತದೆ. ನಾವು ಸೆಂಟ್ರಲ್ಲಾದರೂ ಅಡ್ಮಿಷನ್ ಟಿಕೆಟನ್ನು 1-2 ಮಕ್ಕಳು